Hi, I'm Kaviraj from scoringtarget.com. In today's session, we are going to learn English speaking with the dialogues, spoken English course part 1 presented by Kaviraj Jidage. ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿ ನಾವು ಈ ಸ್ಪೋಕನ್ ಇಂಗ್ಲಿಷನ್ನು ಕಲಿಯೋಣ. ಇದು ಪಾರ್ಟ್ 1. So all of you know that nowadays English is a very important language to communicate with the others and to tackle some competitive exams. Without English, it is very difficult to live on this world. So what to do for that? That is very simple to learn English speaking. So to learn spoken English, we need some practice of speaking dialogues. When we learn English with the dialogues, it becomes very easy and you can very sharply learn spoken English with fluent. So on that basis, we prepared some 25 dialogues in Kannada as well as in English. So if you follow daily these dialogues, if you practice these 25 dialogues a daily, definitely you will learn spoken English as much as possible. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಸ್ಪೋಕನ್ ಇಂಗ್ಲೀಷ್ ಕಲಿಬೇಕಂದ್ರೆ ತಮಗೆಲ್ಲ ಗೊತ್ತಿದೆ, ಇಂಗ್ಲೀಷ್ ಇವತ್ತು ಒಂದು ಅದ್ಭುತವಾದ ಒಂದು ಪರ್ಫಾರ್ಮೆನ್ಸನ್ನು ಮಾಡ್ತಕ್ಕಂಥ ಒಂದು ಭಾಷೆ ಅಂತಲೇ ಹೇಳ್ತೀವಿ. ಇಂಗ್ಲೀಷ್ ಭಾಷೆ ಗೊತ್ತಿಲ್ಲ ಅಂದರೆ ತುಂಬಾ ಕಷ್ಟ ಈ ಒಂದು ಕಾಂಪಿಟೇಟಿವ್ ಒಂದು ಯುಗದಲ್ಲಿ. ಸೊ ಇಂಗ್ಲೀಷ್ ಒಂದು ಸ್ಪೋಕನ್ ಇಂಗ್ಲೀಷನ್ನು ನಾವು ಕಲ್ತ್ಕೋಬೇಕಂದ್ರೆ ಕಾಮನ್ ಆಗಿ ನಮಗೆ ಆ ಡೈಲಾಗ್ ಪ್ರಾಕ್ಟೀಸ್ ಬೇಕಾಗುತ್ತೆ. ಯಾಕಂದರೆ ಈ ಡೈಲಾಗ್ದಿಂದ ನಾವು ಇಂಗ್ಲೀಷನ್ನು ವೇಗವಾಗಿ ಕಲ್ತಕ್ಕಂಥ ಒಂದು ಮೆಥಡ್. ನಾವು ಕಾಮನಾಗಿ ಕೇವಲ ಗ್ರಾಮರ್ ಕಲಿಯೋದ್ರಿಂದ ನಮಗೆ ಸ್ಪೋಕನ್ ಬರೋದಿಲ್ಲ. ನಾವು ಯಾವ ಥರ ಚಿಕ್ಕ ಮಕ್ಕಳು ನಮ್ಮ ಒಂದು ಮದರ್ ಟಂಗನ್ನು ಮಾತೃಭಾಷೆಯನ್ನು ನ್ಯಾಚುರಲಾಗಿ ಕಲಿತಾರೋ, ನಾವು ಇಂಗ್ಲೀಷನ್ನು ಕೂಡ ನ್ಯಾಚುರಲಾಗಿ ಕಲಿಬೇಕಂದ್ರೆ ನಮಗೆ ಡೈಲಾಗ್ಗಳ ಮೂಲಕ ಕಲ್ತ್ಕೋಬೇಕು. ಸೊ ಇಲ್ಲಿ ನಾನು 25 ಡೈಲಾಗನ್ನು ಕೊಡ್ತೀನಿ, ಇಂಗ್ಲೀಷ್ ಡೈಲಾಗ್ ಮತ್ತು ಕನ್ನಡ ಡೈಲಾಗನ್ನು ಕೊಡ್ತೀನಿ. ಸೊ ಆ ಡೈಲಾಗನ್ನು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಡಿಸ್ಕಸ್ ಮಾಡ್ತಾ ಬನ್ನಿ. ಸೊ ಇದರಿಂದ ನೀವು ಅತಿ ವೇಗವಾಗಿ ಸ್ಪೋಕನ್ ಇಂಗ್ಲೀಷನ್ನು ಕಲಿಬೋದು. ಅಂದರೆ ಒಂದು ಡೈಲಾಗ್ ನಾನು ಕೊಟ್ಟಿರ್ತೀನಿ ಕನ್ನಡದಲ್ಲಿ, ಸೊ ಕನ್ನಡ ಡೈಲಾಗನ್ನೇ ಇಂಗ್ಲೀಷ್ನಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಅಂದರೆ ನೀವು ಇಬ್ಬರು ಜನ ಫ್ರೆಂಡ್ಸ್ ಕೂತ್ಕೊಂಡು ಈ ಡೈಲಾಗನ್ನು ಪ್ರಾಕ್ಟೀಸ್ ಮಾಡಿದ್ರೆ ಭಾಳ ಒಳ್ಳೆಯದು. ಒಬ್ಬರು ಇಂಗ್ಲೀಷ್ ಡೈಲಾಗ್ ಹೇಳಿದಾಗ ಅದನ್ನೇ ಒಬ್ಬರು ಕನ್ನಡದಲ್ಲಿ ಹೇಳಬೇಕು, ಇನ್ನು ಒಬ್ಬರು ಕನ್ನಡದಲ್ಲಿ ಹೇಳಿದಾಗ ಒಬ್ಬರು ಇಂಗ್ಲೀಷ್ನಲ್ಲಿ ಹೇಳಬೇಕು. ಅಥವಾ ನೀವು ಮಿರರ್ ಮುಂದೆ ನಿಂತ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡು ಕೂಡ ಈ ಎರಡು ಡೈಲಾಗನ್ನು ಕೂಡ ನೀವೇ ಪ್ರಾಕ್ಟೀಸ್ ಮಾಡ್ಬೋದು. ಇದರಿಂದ ತುಂಬ ವೇಗವಾಗಿ ನಾವು ಸ್ಪೋಕನ್ ಇಂಗ್ಲೀಷನ್ನ ಕಲಿಬೋದು. ಸೊ ಈಗಾಗಲೇ ಸ್ಪೋಕನ್ ಇಂಗ್ಲೀಷ್ ಸಂಬಂಧಪಟ್ಟಂತೆ ಸಾಕಷ್ಟು ವೀಡಿಯೋ ಕೂಡ ಮಾಡಿದ್ದೀನಿ, ಅವುಗಳನ್ನ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಸೊ ಮೊದಲನೇ ಡೈಲಾಗ್ ನೋಡಿ, ನನಗೆ ಬಾಯಾರಿಕೆ ಆಗಿದೆ. ಸೊ ನಮ್ಗೆ ಯಾವಾಗಾದರೂ ತುಂಬ ನೀರಡಿಕೆ ಆದಾಗ ನಮಗೆ ಬಾಯಾರಿಕೆ ಆಗಿದೆ ಅಂತ ನಾನು ಇಂಗ್ಲೀಷ್ನಲ್ಲಿ ಹೇಳಬೇಕಾಗಿದೆ. ಸೊ ಹೌ ಟು ಟೆಲ್ ಇನ್ ಇಂಗ್ಲೀಷ್? ಐ ಆಮ್ ಥರ್ಸ್ಟಿ. ನೋಡಿ ಎಷ್ಟು ಸಿಂಪಲ್ ಆಗಿದೆ. ನನಗೆ ಬಾಯಾರಿಕೆ ಆಗಿದೆ ಅಂತಕ್ಕಂಥದ್ದನ್ನೇ ಇಂಗ್ಲೀಷ್ನಲ್ಲಿ ಐ ಆಮ್ ಥರ್ಸ್ಟಿ. ನನಗೆ ಅದು ಬೇಕಾಗಿತ್ತು. ಐ ನೀಡೆಡ್ ಇಟ್. ಐ ನೀಡೆಡ್ ಇಟ್. ಥರ್ಡ್, ನಾನು ಎಲ್ಲಿಗೂ ಹೋಗೋದಿಲ್ಲ. ಐ ಆಮ್ ನಾಟ್ ಗೋಯಿಂಗ್ ಎನಿವೇ. ಐ ಆಮ್ ನಾಟ್ ಗೋಯಿಂಗ್ ಎನಿವೇ. ಆ ವಸ್ತು ನನ್ನದೇ ಆಗಿತ್ತು. ದಟ್ ಆಬ್ಜೆಕ್ಟ್ ವಾಸ್ ಮೈ ಓನ್. ದಟ್ ಆಬ್ಜೆಕ್ಟ್ ವಾಸ್ ಮೈ ಓನ್. 5, ಮಳೆ ಬಂದರೆ ನಾನು ಬರುವುದಿಲ್ಲ. ಇಫ್ ಇಟ್ ರೇನ್ಸ್ ಐ ವೋಂಟ್ ಕಮ್. ಇಫ್ ಇಟ್ ರೇನ್ಸ್ ಐ ವೋಂಟ್ ಕಮ್. ನಾನು ಯಾವುದಕ್ಕೆ ಹೆದರೋದಿಲ್ಲ. ಐ ಆಮ್ ನಾಟ್ ಅಫ್ರೇಡ್ ಆಫ್ ಎನಿಥಿಂಗ್. ಐ ಆಮ್ ನಾಟ್ ಅಫ್ರೇಡ್ ಆಫ್ ಎನಿಥಿಂಗ್. ರಾಜು ನನ್ನ ಮೊಬೈಲ್ ತೆಗೆದುಕೊಂಡಿದ್ದಾನೆ. ರಾಜು ಹ್ಯಾಸ್ ಟೇಕನ್ ಮೈ ಮೊಬೈಲ್. ರಾಜು ಹ್ಯಾಸ್ ಟೇಕನ್ ಮೈ ಮೊಬೈಲ್. ಇವತ್ತು ನಾನು ಇನ್ನೂ ಸ್ವಲ್ಪ ಬೇಗ ಹೋಗಬೇಕಿತ್ತು. I had to go a little early today. I had to go a little early today. ನನಗೆ ಅದು ಖಂಡಿತ ಬೇಕಾಗಿಲ್ಲ. I certainly don't need that. I certainly don't need that. 10, ನಮ್ಮ ಮಧ್ಯೆ ಜಗಳ ಹಚ್ಚಬೇಡ. ಈಗ ಯಾರಾದರೂ ಫ್ರೆಂಡ್ಸ್ ನಮ್ಮ ಮಧ್ಯೆ ಜಗಳ ಹಚ್ತಾ ಇರಬೇಕಾದ್ರೆ ನಾವು ಕಾಮನಾಗಿ ಹೇಳ್ತಾ ಇರ್ತೀವಿ, ಈ ಥರ ನೀವು ನಮ್ಮ ಮಧ್ಯೆ ಜಗಳ ಹಚ್ಚತಕ್ಕಂಥ ಪ್ರಯತ್ನ ಮಾಡಬೇಡ ಅಂತ ಕಾಮನಾಗಿ ಹೇಳ್ತಾ ಇರ್ತೀವಿ. ಸೊ ಈ ಸೆಂಟೆನ್ಸನ್ನು ನಾವೀಗ ಇಂಗ್ಲೀಷ್ನಲ್ಲಿ ಹೀಗೂ ಹೇಳ್ಬೋದು, ಡು ನಾಟ್ ಕ್ವಾರೆಲ್ ಅಮಾಂಗ್ ಅಸ್. ಡು ನಾಟ್ ಕ್ವಾರೆಲ್ ಅಮಾಂಗ್ ಅಸ್. ಕ್ವಾರೆಲ್ ಅಂದರೆ ಜಗಳ. ನಿಸರ್ಗದ ಸೊಬಗನ್ನು ಸವಿಯಲು ಹೋಗೋಣ ಬನ್ನಿ. Come on, let's enjoy the beauty of nature.
Come on, let's enjoy the beauty of nature. 12. ನನಗೆ ಸ್ವಲ್ಪ ಮರೆವು ಜಾಸ್ತಿ ಇದೆ. I have a little bit of oblivion. I have a little bit of oblivion. I have little bit of oblivion. Next, 13. ನಾನು ಇನ್ನೂ ಸ್ವಲ್ಪ ಓದಬೇಕಿತ್ತು. I had to read some more. I had to read some more. ಮಳೆ ಬರಬಹುದು, ಬೇಗ ಹೊರಡಿ. Leave it as soon as the rain can come. Leave it as soon as the rain can come. ಇವತ್ತು ನನಗೆ ಶಾಲೆಗೆ ಹೋಗೋಕ್ಕೆ ಆಗೋದಿಲ್ಲ. I can't go to school today. I can't go to school today. ನಾನು ದಿನಾಲೂ ಯೋಗ ಮಾಡುತ್ತೇನೆ. ಪ್ರತಿ ಯಾರೊಬ್ರು ಹೇಳ್ತಿರ್ತಾರೆ ನಾನು ದಿನಾಲೂ ಎಕ್ಸಸೈಸ್ ಮಾಡ್ತಾ ಇರ್ತೀನಿ, ಯೋಗ ಮಾಡ್ತಿರ್ತೀನಿ ಅಂತ. ಸೊ ಇದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ಬೋದು? I do yoga every day. I do yoga every day. ನನಗೆ ಚಾಕ್ಲೇಟ್ ಕೊಡಿಸು ಪ್ಲೀಸ್. ನನಗೆ ಚಾಕ್ಲೇಟ್ ಕೊಡಿಸು ಪ್ಲೀಸ್. ಪ್ಲೀಸ್ ಗಿವ್ ಮಿ ಚಾಕ್ಲೇಟ್. ಪ್ಲೀಸ್ ಗಿವ್ ಮಿ ಚಾಕ್ಲೇಟ್. 18. ನನಗೆ ತುಂಬ ಬೋರ್ ಆದಾಗ ಸಂಗೀತ ಕೇಳುತ್ತೇನೆ. I listen to music when I get too bored. I listen to music when I get too bored. 19. ನಾನು ಸ್ವಾಭಿಮಾನದ ವ್ಯಕ್ತಿ. I'm a man of self-respect. I'm a man of self-respect. ಎಲ್ಲರಿಗೂ ಕೈಲಾದ ಸಹಾಯ ಮಾಡಬೇಕು. Do your best to help everyone. Do your best to help everyone. ಹಣೆ ಬರ ಹೇಗಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. No one knows what fate looks like. No one knows what fate looks like. ಫೇಟ್ ಅಂದರೆ ಹಣೆ ಬರಹ. ಮನಸ್ಸಿಟ್ಟು ಕೆಲಸ ಮಾಡಬೇಕು. ಸೊ ನಿಮ್ಗೆ ಯಾರಾದರೂ ಸಜೆಷನ್ಸ್ ಕೊಡ್ತಿದ್ದಾರಾ? ಯಾವುದೋ ಕೆಲಸ ಮಾಡಬೇಕು ಅಥವಾ ಸ್ಟಡಿ ಮಾಡಬೇಕಂದ್ರೆ ಮನಸ್ಸು ಕೊಟ್ಟು ಮಾಡಿ, ಯಾಕೆ ಕಾಟಾಚಾರಕ್ಕೆ ಮಾಡ್ತೀರಿ ಅಂತ ಕೇಳ್ತಾ ಇರ್ತಾರೆ. ಹೌದಾ? ಮನಸ್ಸಿಟ್ಟು ಕೆಲಸ ಮಾಡಬೇಕು. ವರ್ಕ್ ಹೋಲ್ ಹಾರ್ಟೆಡ್ಲಿ. ವರ್ಕ್ ಹೋಲ್ ಹಾರ್ಟೆಡ್ಲಿ. 23. ತುಂಬ ಆಯಾಸವಾದಾಗ ವಿಶ್ರಾಂತಿ ತೆಗೆದುಕೋ. ತುಂಬ ಆಯಾಸವಾದಾಗ ವಿಶ್ರಾಂತಿ ತೆಗೆದುಕೋ. Take a rest when you are too tired. Take a rest when you are too tired. ಅವರು ನಮ್ಮ ಮನೆಗೆ ಬರುವುದಿಲ್ಲ. ಅವರು ನಮ್ಮ ಮನೆಗೆ ಬರುವುದಿಲ್ಲ. They don't come to our house. They don't come to our house. ಅವರು ತುಂಬ ಮುಂಗೋಪಿ. ತುಂಬ ಯಾರಾದರೂ ಕೋಪಗೊಳ್ತಾ ಇದ್ದರೆ, ಬೇಗ ಕೋಪಗೊಳ್ತಾ ಇದ್ದರೆ ಅವ್ರಿಗೆ ನಾವು ಮುಂಗೋಪಿ ಅಂತ ಹೇಳ್ತೀವಿ. ಸೊ ಇದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳಬೇಕು? ಅವರು ತುಂಬ ಮುಂಗೋಪಿ ಅಂತ. ದೇ ಆರ್ ವೆರಿ ಗ್ರಂಪಿ. ದೇ ಆರ್ ವೆರಿ ಗ್ರಂಪಿ. ಇಲ್ಲಿ ಗ್ರಂಪಿ ಅಂದರೆ ಮುಂಗೋಪಿ, ತುಂಬ ಬೇಗ ಕೋಪಗೊಳ್ಳೋರನ್ನು ನಾವು ಗ್ರಂಪಿ ಅಂತ ಹೇಳ್ತೀವಿ. ಸೊ ವಿದ್ಯಾರ್ಥಿಗಳು, ಇಲ್ಲಿವರೆಗೆ ನಾವು 25 ಡೈಲಾಗ್ಸನ್ನು ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಕಲ್ತ್ಕೊಂಡಿದ್ವಿ. ಈ ಡೈಲಾಗ್ಸನ್ನೇ ನೀವು ಫ್ರೆಂಡ್ಸ್ ಜೊತೆ ಅಥವಾ ಕನ್ನಡಿ ಮುಂದೆ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರಿ. ಡೈಲಿ 25 ಸೆಂಟೆನ್ಸನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನೀವು ಅಂದ್ಕೊಂಡಕ್ಕಿಂತಲೂ ಬೇಗನೆ ನೀವು ಇಂಗ್ಲೀಷನ್ನು ಕಲಿಬೋದು. ಸೊ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಸಜೆಷನ್ಸನ್ನು ಕಾಮೆಂಟ್ ರೂಪದಲ್ಲಿ ಕೊಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.